ಅಂದರೆ ಆ ದೇವಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ ಹೇಳೋ ಬಗ್ಗೆ ಇದೊಂದು ನಿದರ್ಶನ. ಯಾರು ಅನಧಿಕೃತವಾಗಿ ಮಾಡಿದಾರೋ ಅವ್ರು ಯಾರೂ ನಮ್ಮ ಹಿಂದಿನ ಸಂಸ್ಥೆ ಕೆಲವು ಮೆಂಬರ್ಸು ಅವರು ಇಲ್ಲ, ತೀರ್ಕೊಂಡಿದ್ದಾರೆ. ಇನ್ನು ನಮ್ಮದೊಂದು 19 ಗುಂಟೆ ಜಾಗ ಇದೆ, ಅವರಿಗೆ ಇನ್ನೂವರೆಗೂ ದಾಖಲೆ ಸಿಗಲಿಲ್ಲ. ಅದು ಹಳೆ ಕ್ಯಾಂಟೀನ್ ಬರ್ತದೆ, ಅದು ಮೇನ್ ರೋಡ್ವರೆಗೂ ಬರ್ತದೆ. 19 ಗುಂಟೆ ಜಾಗ ಇದೆ. ಈಗ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಇರೋದು. 19 ಗುಂಟೆ ಇವತ್ತಿಗೂ ನಮ್ಮ ಹೆಸರಿಗೆ ಇದೆ, ಅಂದ್ರೆ ಶಾಲೆ ಹೆಸರಿಗಿದೆ. ನಮ್ಮ ಹೆಸರಿಗೆ ಅಂದ್ರೆ ಅಧ್ಯಕ್ಷರು ಮಾಧ್ಯಮಿಕ ಶಿಕ್ಷಣ ಸಂಘ ಅಂತಾನೆ ಇದೆ. ಸಾರ್ವಜನಿಕ ಸೊತ್ತನ್ನ ಯಾವುದೋ 3 ಜನ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕಮಿಟಿ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡೋದು, ಅದು ಇಲ್ಲಿಗೆಲ್ಲ ಆಗಿದೆ. ಅಲ್ಲ, ಈಗ ಆ ಥರ ಮಾಡಬಹುದು ಅಂತಾದ್ರೆ ಈ ಟ್ರಸ್ಟ್ಗೆ ಏನು ಬೆಲೆ ಇಲ್ಲ. ಇದು 2 ಕಂಡೀಷನ್ನಿಗೆ ಒಪ್ಪಿದ್ರೆ ನಾನು ಜನರಲ್ ಬಾಡಿ ಕರೆದು ನಿಮಗೆ ಉತ್ತರ ಹೇಳ್ತೇನೆ ಅಂತ ಹೇಳಿದೆ. ಅಷ್ಟರೊಳಗೆ ನೀ ಕರೀಲಿಕ್ಕೆ ನೀ ಯಾರು ಹಾಗೆ ಹೀಗೆ ಅಂತೇಳಿ ಗಲಾಟೆ ಮಾಡಿ ಅವತ್ತು ನಮಗಲ್ಲಿ ಬರ್ಖಾಸ್ತು ಮಾಡಿಬಿಟ್ರು. ಅಂದ್ರೆ ಅದಕ್ಕೆ ಸಂಬಂಧಪಡದೇ ಇದ್ದಂಥವ್ರು ನಾವು ಸಂಬಂಧಪಟ್ಟವರು ಅನ್ನುವ ರೀತಿಯಲ್ಲಿ ಅದಕ್ಕೆ ಈಗ ಸಿಗ್ನೇಚರ್ ಹಾಕಿದೆ. ಅದನ್ನ ಸಬ್ ರಿಜಿಸ್ಟರ್ ಯಾಕೆ ಒಪ್ಪಿದ್ರು? ಸಬ್ ರಿಜಿಸ್ಟ್ರಿಗೂ ಈಗಿನ ಕಾಲದ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೂ ಇತ್ತು. ಆದ್ರೆ ಅವರು ಇವತ್ತಿಲ್ಲ, ಸತ್ತೋದ್ರು. ಈಗ ಯಾವ ಸಬ್ ರಿಜಿಸ್ಟರ್ ಮಾಡಿದ್ರೋ ಆ ಸಬ್ ರಿಜಿಸ್ಟ್ರು ಇಲ್ಲ, ಅವರು ತೀರ್ಕೊಂಡ್ರು ಅನಾರೋಗ್ಯದಿಂದ. ರಿಟೈರ್ಡ್ ಆಗೋಕ್ಕಿಂತ ಮುಂಚೆನೇ ತೀರ್ಕೊಂಡ್ರು ಅವರು. ಅಂದರೆ ಆ ದೇವಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ ಹೇಳೋ ಬಗ್ಗೆ ಇದೊಂದು ನಿದರ್ಶನ. ಯಾರು ಅನಧಿಕೃತವಾಗಿ ಮಾಡಿದಾರೋ ಅವ್ರು ಯಾರೂ ನಮ್ಮ ಹಿಂದಿನ ಸಂಸ್ಥೆ ಕೆಲವು ಮೆಂಬರ್ಸು ಅವರು ಇಲ್ಲ, ತೀರ್ಕೊಂಡಿದ್ದಾರೆ. ಹೆಗಡೆರೆ 17ರಲ್ಲಿ ಅವ್ರ ಕೈಗೆ ಹೋಯ್ತಲ್ವ ಅದು? ಹೌದು, 17ರಲ್ಲಿ. ಅದು ಹೋದ ಕಥೆ ಹೇಗೆ? ಅದು ಹೋಗಿದೆ ಅಂದರೆ ಆಡಳಿತ ಅಂತ ಹೇಳಿ ಇದೆ ಅಷ್ಟೇ. ಆದರೆ ವೇತನ ಬಟವಾಡೆ ಅಧಿಕಾರಿ ಎಲ್ಲ ಗೌರ್ಮೆಂಟ್ ಪಗಾರ ಕೊಡೋದು. ಓಕೆ. ಆದರೆ ಸಂಸ್ಥೆಗೆ ಇನ್ನೂ ಅವರು ಹೆಸರು ಹೋಗಿಲ್ಲ. ಒಂದು. ಎರಡನೇ, ಈ ಇನ್ನು ನಮ್ಮದೊಂದು 19 ಗುಂಟೆ ಜಾಗ ಇದೆ, ಅವರಿಗೆ ಇನ್ನೂವರೆಗೂ ದಾಖಲೆ ಸಿಗಲಿಲ್ಲ. ಅದು ಹಳೆ ಕ್ಯಾಂಟೀನ್ ಬರ್ತದೆ, ಅದು ಮೇನ್ ರೋಡ್ವರೆಗೂ ಬರ್ತದೆ. 19 ಗುಂಟೆ ಜಾಗ ಇದೆ. ಈಗ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಇರೋದು. 19 ಗುಂಟೆ ಇವತ್ತಿಗೂ ನಮ್ಮ ಹೆಸರಿಗೆ ಇದೆ, ಅಂದ್ರೆ ಶಾಲೆ ಹೆಸರಿಗಿದೆ. ನಮ್ಮ ಹೆಸರಿಗೆ ಅಂದ್ರೆ ಅಧ್ಯಕ್ಷರು ಮಾಧ್ಯಮಿಕ ಶಿಕ್ಷಣ ಸಂಘ ಅಂತಾನೆ ಇದೆ. ಕರಿಕಾನ್ ಪರಮೇಶ್ವರಿ ಮಾಧ್ಯಮಿಕ ಈ 3 ಎಕರೆ ಶಾಲೆ ಇದ್ದ ಜಾಗನು ಕರಿಕಾನ್ ಪರಮೇಶ್ವರಿ ಮಾಧ್ಯಮಿಕ ಶಿಕ್ಷಣ ಸಂಘನೇ ಅಂತಾನೆ ಇದೆ. ಅದು ನೀವೀಗ RTC ತೆಗೆದ್ರು ಅದೇ ಬರ್ತದೆ. ನಾನು 65ರಿಂದನೂ ಇಲ್ಲಿವರೆಗೂ ತೆಗೆದಿದ್ದೇನೆ, ಎಂಟ್ರಿ ತೆಗೆದಿದ್ದೇನೆ. ಯಾವುದ್ರಲ್ಲೂ ಅವ್ರ ಹೆಸರು ಬರಲಿಲ್ಲ. ಈ ಇಲಾಖೆಯಲ್ಲಿ ಮಾತ್ರ ಅವರು ಒಂದು ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಂದು ಆರ್ಡರ್ ತಗೊಂಡ್ಬಂದಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ? ಆಗೋದಿಲ್ಲ ಅಂತೇಳಿ, ಕಮಿಟಿ ಇಲ್ಲ ಅಂಥೇಳಿ ಸರ್ಕಾರದವರು ಒಂದು ಸೂಚನೆ ಕೊಟ್ಟರು, ಅವರಿಗೆ ಒಂದು ಉಪಾಯ ಹೇಳಿಕೊಟ್ರು. 3 ಜನ ಹೈಸ್ಕೂಲ್ ಹೆಡ್ ಮಾಸ್ಟರನ್ನು ಇಟ್ಟು ಒಂದು ಕಮಿಟಿ ಮಾಡಿ ಆ ಕಮಿಟಿ ಈ ಕಮಿಟಿಗೆ ಹಸ್ತಾಂತರ ಮಾಡಿದೆ ಅಂತೇಳಿ ಮಾಡಿದಾರಂತೆ. ಅದಕ್ಕೆ ಡಾಕ್ಯುಮೆಂಟ್ ನಮ್ಗೆ ಸಿಗಲಿಲ್ಲ. ಅದು ಮಾಡ್ಬೋದಾ? ಮಾಡಲಿಕ್ಕೆ ಅವಕಾಶ ಇಲ್ಲ. ಸರ್ಕಾರನೇ ತಗೊಳ್ಬಹುದು ಬಿಟ್ರೆ, ನಮ್ಮಲ್ಲಿ ಏನೋ ಭ್ರಷ್ಟಾಚಾರ ಆಗಿದೆ ಏನೋ ಅಂತ ಹೇಳಿ ತಗೊಳ್ಬಹುದು ಬಿಟ್ರೆ, ಟೇಕ್ ಓವರ್ ಮಾಡ್ಬೋದು ಬಿಟ್ರೆ, ಸಾರ್ವಜನಿಕ ಸೊತ್ತನ್ನು ಯಾವುದೋ 3 ಜನ ಹೈಸ್ಕೂಲ್ ಹೆಡ್ ಮಾಸ್ಟರು ಕಮಿಟಿ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡೋದು, ಅದು ಇಲ್ಲಿಗೆಲ್ಲ ಆಗಿದೆ. ಅದು ಅಲ್ಲ, ಈಗ ಆ ಥರ ಮಾಡಬಹುದು ಅಂತಾದ್ರೆ ಈ ಟ್ರಸ್ಟ್ಗೆ ಏನು ಬೆಲೆ ಇಲ್ಲ. ಅಥವಾ ಯಾವ ಕಾಲೇಜಿಗೂ ಶಿಕ್ಷಣ ಯಾವ್ದನ್ನಾರು ಮಾಡಬಹುದು ಇವರು ಹೇಳಿದ ಪ್ರಕಾರ. ಅಲ್ಲ, ಇದೇ ತರ ಆದ್ರೆ ಯಾರು ಬೇಕಾದ್ರೂ ಮಾಡಬಹುದು. ವಕ್ಫ್ ಬೋರ್ಡಿನ ಕಾಯ್ದೆ. ಹೌದು, ವಕ್ಫ್ ಬೋರ್ಡ್ ಕಾಯ್ದೆ ಪ್ರಕಾರ ಮಾಡಬಹುದು. ಸೊ ಈ ವಿಲೇವಾರಿ ಹೇಗಾಯ್ತು? ನಿಮ್ಗೇನೋ ಸಂತೆಗಳಲ್ಲಿ ಮೀಟಿಂಗ್ ಕರೆದ್ರು ಇತ್ಯಾದಿ ಏನೋ ನೀವು ಹೇಳಿದ ನೆನಪು ನನಗೆ. ಹೌದು. ಈಗ ಈ ವಿಲೇವಾರಿ ಸಂದರ್ಭದ ಕಥೆ ಸ್ವಲ್ಪ. ವಿಲೇವಾರಿ ಮಾಡಬೇಕಾದ್ರೆ ಅವ್ರಿಗೆ ನಾನು ಹೇಳಿದೆ, ನೋಡಿ ಇದು ಮಾಡ್ಲಿಕ್ಕೆ ಬರುವುದಿಲ್ಲ, ಅಕಸ್ಮಾತ್ ನಿಮಗೆ ಬೇಕು ನಮ್ಮ ಸಂಸ್ಥೆಯಲ್ಲಿ ನಡೆಸ್ಲಿಕ್ಕೆ ಆಗೋದಿಲ್ಲ, ಊರು ಜನ ಎಲ್ಲ ಹೇಳಿದ್ರೊಳಾದರೆ ನಾನೊಂದು ಮೀಟಿಂಗ್ ಕರಿತೇನೆ. ಅದ್ರ ಮಧ್ಯೆ ಏನಾಗಿತ್ತು, 2001ರಲ್ಲಿ ಅಲ್ಲಿ 98ನೇ ಇಸ್ವಿಲಿ ಮತ್ತು ಪುನಃ ಜನರಲ್ ಬಾಡಿ ನಾನೇ ಕರೆಯಬೇಕು, ನಮ್ಮ ಅಧ್ಯಕ್ಷತೆಯಲ್ಲೇ ಕರೆಯಬೇಕು. ನಾನು ಮತ್ತು ಗೋಪಾಲಕೃಷ್ಣ ಭಟ್ರು ಕಾರ್ಯದರ್ಶಿ. ಆವಾಗ ನಾವಿಬ್ಬರು ಸೇರಿ ಕರೆಯಬೇಕು. ಆಡಿಟ್ ಆಗಿರಲಿಲ್ಲ ಜನರಲ್ ಬಾಡಿಲಿ ಅಂಥೇಳಿ ಅವರು ರೆಜುಲೇಷನ್ ಮಾಡಿ 37 ಜನ ಅವತ್ತು ಹಾಜರಿದ್ದರು. 37 ಜನನು ರೆಜುಲೇಷನ್ ಬರೆಸಿ, ಕೋರಮ್ ಇತ್ತು. ನಮ್ದು 25 ಜನ ಇದ್ರು ಕೋರಮ್ಮು. 37 ಜನ ಸಹಿ ಹಾಕಿ ಹೋಗಿದ್ದಾರೆ. ಹಾಗಾಗಿ ನಾನು ಜನರಲ್ ಬಾಡಿ ಕರೆದಷ್ಟು ಏನು ಮಾಡಲಿಕ್ಕೆ ಆಗೋದಿಲ್ಲ,
ಜನರಲ್ ಬಾಡಿನಲ್ಲಿ ನಮ್ಮ ಸದಸ್ಯರೆಲ್ಲ ಸೇರಿ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೇನೆ. ಆದರೆ ಒಂದು ಕಂಡೀಷನ್ ನಂದಿದೆ ವೈಯಕ್ತಿಕವಾಗಿ, ಹುಡುಗರನ್ನು ತಗೊಳ್ಬೇಕಾದ್ರೆ ನೀವು ನೆಕ್ಸ್ಟು 50% ಹುಡುಗರನ್ನು ನಮ್ಮ ಪಂಚಗ್ರಾಮದ ಜನರಿಗೆ ಕೊಡಬೇಕು, ಲೋಕಲ್ವರಿಗೆ ಪ್ರಾತಿನಿಧ್ಯ ಕೊಡಬೇಕು. ಮತ್ತು ನಿಮ್ಮ ಏನು ಕಮಿಟಿ ಬರ್ತದ, ನೀವು ಮೇನ್ ಟ್ರಸ್ಟ್ ಬಿಟ್ಟು ಬೇರೆ ಕಮಿಟಿ ಮಾಡ್ತೀರ ಆಡಳಿತಕ್ಕೆ, ಅದರಲ್ಲಿ 50% ಜನರನ್ನು ನಮ್ಮ ಪಂಚಗ್ರಾಮದಿಂದ ತಗೊಳ್ಬೇಕು. ನಾನು ಅದರಲ್ಲಿ ಇರುವುದಿಲ್ಲ, ನನಗೆ ಆಸಕ್ತಿ ಇಲ್ಲ, ನೀವು ಬೇರೆಯವ್ರನ್ನ ತಗೊಂಡು ಮಾಡಲಿಕ್ಕೆ ಅಡ್ಡಿಲ್ಲ. ಇದು 2 ಕಂಡೀಷನ್ನಿಗೆ ಒಪ್ಪಿದ್ರೆ ನಾನು ಜನರಲ್ ಬಾಡಿ ಕರೆದು ನಿಮಗೆ ಉತ್ತರ ಹೇಳ್ತೇನೆ ಅಂತ ಹೇಳಿದೆ. ಅಷ್ಟರೊಳಗೆ ನೀ ಕರೀಲಿಕ್ಕೆ ನೀ ಯಾರು ಹಾಗೆ ಹೀಗೆ ಅಂತೇಳಿ ಗಲಾಟೆ ಮಾಡಿ ಅವತ್ತು ನಮಗಲ್ಲಿ ಬರ್ಖಾಸ್ತು ಮಾಡಿಬಿಟ್ರು. ಆದರೆ ನೀವು ಹೇಳೋದೀಗ ನೀ ಕರೀಲಿಕ್ಕೆ ನೀ ಯಾರು ಅನ್ನುವಂಥ ಈ ಮಾತುಗಳು ಇದು ಕಾನೂನು ಬಾಹಿರ, ಇದು ವಿದ್ಯುಕ್ತವಾದ ವಿಲೇವಾರಿ ಆಗಿಲ್ಲ. ಒಂದು ರೀತಿಯಲ್ಲಿ ಬೈ ಫೋರ್ಸ್ ಆಗಿದೆ, ಇದು ಫೋರ್ಸ್ ಆಗಿದೆ. ಮತ್ತೆ ಪಂಚಾಯತ್ದವರು ಇಲ್ಲಿಗಲ್ ಮಾಡಿದ್ದಾರೆ ಅದನ್ನ. ಈ ಪಂಚಾಯತ್ ಅವ್ರ ಮೇಲೆ ನೀವೇನು ಆಕ್ಷನ್ ತಗೊಳ್ಳಿ? ಈಗ ತಗೊಳ್ತಾ ಇದ್ದೇವೆ, ಕೋರ್ಟಿಗೆ ಹೋಗ್ತಾ ಇದ್ದೇವೆ. ಅವ್ರು ಮಾಡಿದ್ದನ್ನು ನಾವು ಚಾಲೆಂಜ್ ಮಾಡಲಿಕ್ಕೆ ತಾಲೂಕಾ ಪಂಚಾಯತಲ್ಲಿ ಅಧಿಕಾರ ಇಲ್ಲ, ಅದ್ರಲ್ಲಿ ಅವಕಾಶ ಇಲ್ಲ. ನಾವು ನ್ಯಾಯಾಲಯಕ್ಕೆ ಹೋಗಬೇಕು. ನಮ್ಗೆ 12 ವರ್ಷವರೆಗೂ ಇದನ್ನ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಇದೆ. ಈಗ ನೀವು 50-50 ಅನುಪಾತದಲ್ಲಿ ಕೇಳಿದ್ರಲ್ಲ, ಹೌದು, ಲೋಕಲ್ 50% ಇರಬೇಕು, ಮತ್ತೆ ನಿಮ್ದು 50% ಪ್ರಾತಿನಿಧಿಕವಾಗಿ ಇದು ಈ ಸಂಸ್ಥೆ ಈ ಊರಿನ, ಅಂದ್ರೆ ಊರಿನ ಅಸ್ಮಿತೆ ಉಳಿಬೇಕು ಅನ್ನುವ ಕಾರಣಕ್ಕಾಗಿ ಒಂದು ನಮ್ಮ ಹಿಂದಿನವರು ಯಾವ ಉದ್ದೇಶ ಇಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೋ ಆ ಉದ್ದೇಶ ಫಲಿಸಬೇಕು. ಆ ಒಂದು ಕಾರಣಕ್ಕಾಗಿ 50% ವಿದ್ಯಾರ್ಥಿಗಳಿಗೆ ನಮ್ಮ ಊರಿನ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇಲ್ಲಿ ನಮಗೆ ಪ್ರಾತಿನಿಧ್ಯ ಇರಬೇಕು ಅನ್ನೋ ಸಲುವಾಗಿ ನಾವು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದದು. ಆಡಳಿತದಲ್ಲೂ ಸಹ ಆಡಳಿತ ನಾವಿರುವುದಿಲ್ಲ, ನೀವು ಯಾರನ್ನ ಬೇಕಾದ್ರೂ ತಗೊಳ್ಳಿ. ಪಂಚಗ್ರಾಮದಿಂದ 2 ಜನರು, ನೀವು 15 ಜನ ಮಾಡ್ತೀರಿ ಅಂದರೆ 15 ಜನರನ್ನ 3 ಒಂದೊಂದು ಊರಿಗೆ 3 ಜನರಂತೆ ಪ್ರಾತಿನಿಧ್ಯ ತಗೊಳ್ಳಿ. 5 ಗ್ರಾಮಕ್ಕೂ ಪ್ರಾತಿನಿಧ್ಯ ಬರಬೇಕು ಹೇಳೋ ಉದ್ದೇಶ ಇತ್ತು ನಿಮ್ಮದು. ಅಂತಂದರೆ ದೊಡ್ಡ ಮಾಡ್ತೀರಿ, ನೀವು ಕಾಲೇಜ್ ಮಾಡ್ತೀರಿ, ಮೆಡಿಕಲ್ ಮಾಡ್ತೀರಿ ಅಂತ ಏನೋ ಹೇಳ್ತಾ ಇದ್ದಾರೆ, ಅಡಪಡ ಸುದ್ದಿ. ಮಾಡ್ತೀರಿ ಅಂದರೆ ಒಳ್ಳೆಯದು, ಮಾಡೋದಾದ್ರೂ ನಮ್ಮ ಸಹಕಾರ ಅದೇ ಅಂತೇಳಿ ಅವರಿಗೆ ಇಷ್ಟು ಹೇಳಿದ್ದೇನೆ. ಆದರೆ ಅದಕ್ಕೆ ಅವ್ರು ಒಪ್ಪಲಿಲ್ಲ. ಅದು ಈಗ ಒಬ್ಬ ಟ್ರಸ್ಟಿಯಾಗಿ, ಒಬ್ಬ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಆಕ್ಷೇಪ ಏನು? 1, 2, 3, 4 ಅಂತ ಕೇಳೋದಿದ್ರೆ ಈಗ ನಮ್ಮದು ಆಕ್ಷೇಪ ಅಂದರೆ ಈ ಸಂಸ್ಥೆಗೆ ಸಂಬಂಧ ಪಡೆದೇ ಹೋದಂಥವ್ರು, ಹೊರಗಿನವರು ಸ್ವಹಿತಾಸಕ್ತಿಯಿಂದ ಇದಕ್ಕೆಲ್ಲ ಸಿಗ್ನೇಚರ್ ಹಾಕಿದ್ದಾರೆ. ಸಿಗ್ನೇಚರ್ ಹಾಕುವ ಅಥಾರಿಟಿ ಇಲ್ಲದೆ ಇದ್ದವರು ಸಿಗ್ನೇಚರ್ ಹಾಕಿದ್ದಾರೆ. ಈಗ ಆ ರೀತಿ ಸಿಗ್ನೇಚರ್ ಹಾಕೋದಿದ್ರೆ ರಾಮ, ದೋಮ, ತೋಮ ಯಾರು ಬೇಕಾದ್ರೂ ಹಾಕ್ಬೋದು. ಅದು ಮೊದಲೇ ಪಾಯಿಂಟ್. ಎರಡನೇದು ನಮ್ಮ ಅಂದ್ರೆ ಸಿಗ್ನೇಚರೇ ಡೂಪ್ಲಿಕೇಟ್ ಮತ್ತು ಅನಧಿಕೃತ ಕಾನೂನು ಬಾಹಿರ ಟ್ರಸ್ಟ್ ಪ್ರಕಾರ, ಅದರ ಕಾಯ್ದೆ ಪ್ರಕಾರ ಅವ್ರ ಮೆಂಬರ್ ಅಲ್ಲ, ಸಂಸ್ಥೆ ಮೆಂಬರ್ ಅಲ್ಲ. ಕೆಲವು ಜನ ಮೆಂಬರ್ ಇದ್ದವ್ರು ಹಾಕಿದ್ರು ಫೋರ್ಸೆಬಲಿ ಹಾಕ್ಸ್ಕೊಂಡಿದ್ದಾರೆ. ಎರಡನೇದು ಅವ್ರು ಏನು ಈ ಪ್ರಕ್ರಿಯೆ ಮಾಡಿದಾರೋ ಇದು ಅನಧಿಕೃತವಾಗಿ ಎಲ್ಲದನ್ನೂ ಮಾಡಿದ್ದಾರೆ. ಹೆಗಡೆರೆ, ಈಗ ಸಪೋಸ್ ಆ ಸಂಸ್ಥೆಯಲ್ಲಿ ನಿಮ್ಮ ಟ್ರಸ್ಟ್ ಅಲ್ಲಿ ಇರುವಂತ ಒಂದು 3 ಜನ ಅಂತ ಇಟ್ಕೊಳ್ಳಿ, ಅಥವಾ 4 ಜನ, ಅವರು ಸ್ವಹಿತಾಸಕ್ತಿಯೋ ಅಥವಾ ಬಲಾತ್ಕಾರವೋ, ಅವರು ಸಿಗ್ನೇಚರ್ ಹಾಕ್ಬಿಟ್ರೆ ಅದನ್ನ ಕೊಟ್ಬಿಡ್ಬೋದಾ? ಕೊಡ್ಲಿಕ್ಕೆ ಬರೋದಿಲ್ಲ. ಅದು ನೋಟಿಸ್ ಮಾಡಿ ಅದನ್ನ ನಾವು ಸ್ಪೆಷಲ್ ಜನರಲ್ ಬಾಡಿ ಕರೆದು ನಮ್ಮ ಬೈಲೋದಲ್ಲಿ ಕೊಡ್ಲಿಕ್ಕೆ ಪ್ರಯೋಜನ ಇಲ್ಲ. ಆ ಬೈಲೋವನ್ನು ಅವರೇ ಹಾಜರು ಮಾಡಿದ್ದಾರೆ ಬೇರೆ ಕಡೆಗೆ. ಆ ಬೈಲೋದಲ್ಲಿ ಕೊಡ್ಲಿಕ್ಕೆ ಪ್ರಯೋಜನ ಇಲ್ಲ. ಅಂಥ ಬೈಲೋದಲ್ಲಿ ಇರಬೇಕಾದ್ರೆ ಯಾರೋ 3 ಜನ ಬಂದು ಸಂಸ್ಥೆಯನ್ನು ಅವ್ರಿಗೆ ಪರಭಾರೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಕಾಯ್ದೆ ವಿರುದ್ಧ. ಅದು ಎಲ್ಲ ಫೋರ್ಸೆಬಲಿ ಆದಂಥ ಘಟನೆಗಳಿದು. ಅಂದ್ರೆ ಈಗ ಹಿಂದೆ ನೀವು ಸ್ಕೂಲನ್ನು ನಡೆಸ್ಕೊ ಬಂದದ್ದಕ್ಕಾಗ್ಲಿ, ಅಥವಾ ನೀವು ಇಷ್ಟು ವರ್ಷ ಅದನ್ನು ಕಟ್ಟಿದ್ದಕ್ಕಾಗ್ಲಿ, ಈ ರೀತಿಯ ಒಂದು ಈಗಿನ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಗುಡ್ ವಿಲ್ ಅಂತ ಕರೀತಾರೆ. ಆ ಗುಡ್ ವಿಲ್ಗೆ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಯಾವ್ದೋ ಒಂದು ಸಂಸ್ಥೆಯನ್ನ ವಿಲೇವಾರಿ ಮಾಡ್ತಾರೆ, ಅಥವಾ ಟೈಟಲ್. ಈಗ ನಮ್ಮ ಪತ್ರಿಕಾ ಭಾಷೆಯಲ್ಲಿ ಇದ್ರೆ ಈಗ ಒಂದು ಪತ್ರಿಕೆ ಆ ಟೈಟ್ಲ್ ಗುಡ್ ವಿಲ್ ತಗೊಂಡು ಮಾಡ್ತಾರೆ. ಆ ತರದ್ದು ಏನಾದ್ರು ಆ ತರ ಈ ನಮ್ಮ ಲೀಗಲ್ ಏನು ಇದು ಮಾಡಿದಾರ ಅವರು, ಮತ್ತೆ ಕೆಲವು ಜನ ಸೈನ್ ಹಾಕಿ ಮುಂದಾಗಿದಾರ, ಅವರಿಗೆಲ್ಲ ಅವರು ಹಣ ಕೊಟ್ಟಿದ್ದಾರೆ ಅಂತ ಸುದ್ದಿ ಅದು ಅಧಿಕೃತ ನಮ್ಗೆ ನೀವು ಆ ಸುದ್ದಿ ಆಧಾರದಲ್ಲೇ ಹೇಳೋದು. ಅದು ಆಗಿರ್ಲೂಬಹುದು, ಆಗಿರ್ಬೋದು. ಒಂದು. ಎರಡನೆಯ ನಮ್ಮ ಬೈಲೋದಲ್ಲೇ ಅದು ಕೊಡ್ಲಿಕ್ಕೆ ಪ್ರೊವಿಷನ್ ಇಲ್ಲ ಅಂದಾಗ ಅದು ಕೊಟ್ಟಿದ್ದೇ
ಅನಧಿಕೃತ. ಹ್ಮ್ ಹ್ಮ್ ಮೂರನೇದು, ನಮ್ಮ ಸಂಸ್ಥೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಅಲ್ಲದೆ ಹೋದವರು, ಮೆಂಬರ್ ಅಲ್ಲದೆ ಹೋದವರು ಅದನ್ನು ಕೊಡ್ಲಿಕ್ಕೆ ಬರ್ತದೆ ಅಂದರೆ ನಿಮ್ಮ ಆಸ್ತಿಯನ್ನು ಮತ್ತೊಬ್ಬರಿಗೂ ಪರಭಾರೆ ಮಾಡ್ಬೋದು, ಯಾರು ಬೇಕಾದರೂ. ಅಲ್ಲ, ಇನ್ನೊಂದು ಸಂಸ್ಥೆನೂ ಮಾಡ್ಬೋದು, ಸಂಸ್ಥೆಯಲ್ಲೂ ಮಾಡ್ಬೋದು. ಅದು ಈ ಥರ ಅವಕಾಶ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಅದು ಟ್ರಸ್ಟ್ ಆ್ಯಕ್ಟಲ್ಲೂ ಇಲ್ಲ ಇದು. ಈಗ ಇದು 10 ವರ್ಷದವರೆಗೆ ಯಾಕೆ ಈ ಪ್ರಶ್ನೆಗಳು ಹುಟ್ಕೊಳ್ಳಿಲ್ಲ ಅಂದರೆ, ಈಗ 7-8-9 ವರ್ಷ ಆಯಿತು. 9 ವರ್ಷ ಅವರು ಏನಂದ್ರು, ಸಾಯಿ ಸಂಸ್ಥೆಯವರು, ಇದು ಮೂಲವಾದ ಸಾಯಿ ಸಂಸ್ಥೆ ಅಲ್ಲ. ಇದು ಸಾಯಿಬಾಬಾ ಅವ್ರದ್ದು ಏನು ಸಂಸ್ಥೆ ಇದೆಯೋ, ಅಳಿಕೆ ಅದು ಎಲ್ಲ ಬೇರೆ ಬೇರೆ ಕಡೆಗಿದೆಯೋ ಆ ಸಂಸ್ಥೆನೇ ಅಲ್ಲ. ಇದು ಬರೇ ಭಜನಾ ಮಂಡಳಿ ಅಂತೇಳಿ ಹೊನ್ನಾವರದಲ್ಲೊಂದು ಸಾಯಿ ಸಂಸ್ಥೆ ಮಾಡ್ಕೊಂಡಿದ್ರು, ಭಜನಾ ಮಂಡಳಿ ಅಂತೇಳಿ. ಅದಕ್ಕೆ 2-3 ಜನ ಸೇರಿ ಈ ಟ್ರಸ್ಟನ್ನು ಹೊಸದಾಗಿಂದ ಮಾಡ್ಕೊಂಡಿದ್ದಾರೆ. ಲೇಟೆಸ್ಟ್ ಹಳೆ. ಈಗ ಹಾಗಾದ್ರೆ ಮೊದಲು ಬರುವಾಗ ಹೆಗ್ಡೆರೆ, ಈಗ ಊರಲ್ಲೂ ಆ ಮಾತು ಕೇಳಿ ಬರ್ತಾ ಇದೆ, ಅಳಿಕೆದು ಇದು ಅಂತ ಹೇಳಿದ್ರು ಮೊದ್ಲೇ ಹೇಳದ್ದು. ಆದ್ರೆ ಅಳಿಕೆದಲ್ಲ, ನಾವು ವಿಚಾರ ಮಾಡಿದ್ವಿ. ಬಟ್ ಅದು ಸುಳ್ಳು ಹೇಳೇ ಬಂದದ್ದು ಅಂತ. ಅದು ಸುಳ್ಳು ಹೇಳಿ ಬಂದದ್ದು. ಅದು ನೀವು ಅದನ್ನ ಪರಾಮರ್ಶೆ ಮಾಡಿದ್ದೇವೆ. ಅದು ಅಳಿಕೆಗೂ ಈ ಸಂಸ್ಥೆಗೂ ಸಂಬಂಧನೇ ಇಲ್ಲ. ಇಲ್ಲಿ ಕಾರವಾರದಲ್ಲಿ ಒಬ್ಬರನ್ನ, ಅಲ್ಲೊಬ್ಬರನ್ನ, ಸಿರ್ಸಿಲೊಬ್ಬರನ್ನ, ಬೆಂಗಳೂರಿನಲ್ಲಿ ಒಬ್ಬರನ್ನ ತಗೊಂಡು, ಬೆಂಗಳೂರಿನಲ್ಲಿ ಯಾವುದೋ ಒಂದು ಇದನ್ನು ತೋರಿಸಿದ್ದಾರೆ, ಏನೋ ಅಲ್ಲಿ ಸ್ಥಳವ, ಆ ಸ್ಥಳ ಅವ್ರ ಮನೆಯೇ ದಾಕಪ್ಪ ಅಂತೇಳಿ ಅವ್ರ ಮನೆಯೇ ಸಂಸ್ಥೆ ಅಂತೇಳಿ ತೋರಿಸ್ಕೊಂಡು ಮಾಡಿದ್ದಾರೆ. ಆ ಟ್ರಸ್ಟನ್ನು ಯಾವ ಡೇಟಿಗೆ ನೀವು ರಿಜಿಸ್ಟರ್ ಆಗಿದೆ ಅಂತೇಳಿ ತೆಗೆಸಿದ್ರು ಗೊತ್ತಾಗುತ್ತೆ, ಲೇಟೆಸ್ಟ ಹಳೇದ ಇದು ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಅವ್ರಿಗೆ 12 ಎಕರೆ ಜಾಗ ಏನಿತ್ತ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು, ಈ ಒಂದು ಆಸ್ತಿ ಮೇಲೆ ಕಣ್ಣಿಟ್ಕೊಂಡು ನೆಕ್ಸ್ಟ್ ರೆಸಿಡೆನ್ಷಿಯಲಿ ಸ್ಕೂಲ್ ಮಾಡಬೇಕು ಹೇಳೋ ಉದ್ದೇಶದಿಂದ ಇದನ್ನು ಅಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೆ ಈಗ ಅದು ಮಾಡಿದವರು, ಅದರಲ್ಲಿದ್ದವರು, ಈಗ ಉದಾಹರಣೆಗೆ ಎಸ್ ಸಿ ಭಟ್ಟ ಇರ್ಬೋದು, ಸತೀಶ್ ಭಟ್ಟ ನ್ಯಾಯವಾದಿ ಅಂತೇಳಿ ಹಾಕಿದ್ದಾರೆ. ಅವರೆಲ್ಲರೂ ಅವರಿಗೆ ಎಂಟ್ರಿನೇ ಇಲ್ಲ. ಈಗ ಆ ಸಂಸ್ಥೆ ಒಳಗೆ ಎಂಟ್ರಿನೇ ಇಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಹೇಳ್ತಾ ಇರುವಂತದ್ದು ಮಿಸ್ಗೈಡ್ ಮಾಡಿದ್ದಾರೆ. ಒಂದು. ಎರಡನೇ, ಜನರನ್ನು ಸೇರಿ ಪಾಲಕರನ್ನು ಸೇರ್ ಮಾಡಿದ್ದಾರೆ. ಮತ್ತೆ ಅವರೊಟ್ಟಿಗೆ ಯಾರೆಲ್ಲ ಆರಂಭದಲ್ಲಿ ಹೋಗಿದ್ರು ಅವರು ಇಲ್ಲ, ಈಗ ಯಾರು ಇಲ್ಲ, ಅವರು ಮಿಸ್ಗೈಡ್ ಆಗಿ ಮಾಡಿದ್ದಾರೆ ಅಂತೇಳಿ ಒಂದು ನಾವು ಭಾವಿಸ್ಬೋದು. ಮತ್ತೆ ಈಗ ನಮ್ಮ ಇಡೀ ಪಂಚಗ್ರಾಮದಲ್ಲಿ ಏನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೂ ಇಲ್ಲಿ ನಮ್ಮ ಸ್ಕೂಲಲ್ಲೇ ನಡೆಯೋದು ಯಾವಾಗಲೂ. ಅದು ಲಾಗಾಯತ್ನಿಂದ, ಹೌದು, ಮೊದ್ಲಿಂದನೂ ಅಲ್ಲೇ ಮಾಡೋದು, ಅರೇಂಡಿ ಹೈಸ್ಕೂಲಲ್ಲೇ ಮಾಡೋದು. ಯಾವುದೇ ಸಾರ್ವಜನಿಕ ತಾಳ್ಮದ್ಲೆ ಇರ್ಬೋದು, ಯಕ್ಷಗಾನ ಇರ್ಬೋದು, ವಾರ್ಷಿಕ ಕ್ರೀಡಾಕೂಟ ಇರ್ಬೋದು. ಕ್ರೀಡೆಗೆ ಅಂತಲೇ ನಮ್ಮ ತಂದೆಯವರಲ್ಲಿ 12 ಎಕರೆ ಜಾಗದಲ್ಲಿ 2 ಎಕರೆಯನ್ನು ಕ್ರೀಡೆ ಬಗ್ಗೆ ಕ್ರೀಡಾಂಗಣ ಅಂತಲೇ ಮಾಡಿದ್ದಾರೆ. ಬಾಕಿ ಕಡೆ 5 ಎಕರೆ ತೆಂಗಿನ ತೋಟ ಮಾಡಿದ್ದಾರೆ. ಬಾಕಿ ಬೇರೆ ಗಿಡ ಮರವನ್ನು ಬೆಳೆದಿದ್ದಾರೆ 10 ಎಕರೆಯಲ್ಲಿ. ಅಲ್ಲಿ ಒಂದು ಬೋರ್ವೆಲ್ ಗೌರ್ಮೆಂಟಿಂದಲೇ ಸ್ಯಾಂಕ್ಷನ್ ಮಾಡಿ ಬೋರ್ವೆಲ್ ಹಾಕೋದೇ ನೀರನ್ನು ಅದಕ್ಕೆ ಉಪಯೋಗಿಸ್ತಗೊಳ್ತೇವೆ, ಯಾವುದು ಬೇರೆ ನೀರಲ್ಲ. ಈಗ ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಕಾರ್ಯಕ್ರಮನೂ ಅಲ್ಲಿ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಮೂಲ ಸಂಸ್ಥೆಯಲ್ಲಿ ಆಗ್ತಾ ಇತ್ತು ಕಾರ್ಯಕ್ರಮ ಆಗ್ತಾ ಇತ್ತು, ಎಲ್ಲ ಕಾರ್ಯಕ್ರಮ. ಒಳಗೆ ಪ್ರವೇಶ ಯಾರಿಗೂ ಇಲ್ಲ, ಪಬ್ಲಿಕ್ಕಿಗೆ ಯಾರಿಗೂ ಇಲ್ಲ. ಈ ಪಾಲಕರಿಗಾದರೂ ನೀವು ಬಂದ್ರೆ ಮಾತಾಡಿ, ಎಷ್ಟು ನಾವು ಫೀಸ್ ಹೇಳ್ತೇವೋ ಅಷ್ಟು ಕೊಡಿ, ಹೋಗಿ ಅಷ್ಟೇ. ಇಲ್ಲ ನಿಮ್ಮ ಹುಡುಗನ ಕರ್ಕೊಂಡು ಹೋಗಿ, ನಮಗೆ ಅಗತ್ಯ ಇಲ್ಲ ಅಂಥೇಳಿ ಮಟ್ಟಕ್ಕೆ ಬಂದಿದ್ದಾರೆ. ಈಗ ಕಾಲೇಜ್ ಲೆವೆಲಲ್ಲಿ ನಾವಿರಬೇಕಾದ್ರೆ ಸಾಮಾನ್ಯ 50-60 ಜನ ಒಂದೊಂದು ಕ್ಲಾಸಿಗೆ ಇರ್ತಿದ್ರು. ಅದೆಲ್ಲ ಹೋಯ್ತು. ಈಗ ಬರೀ 2-3 ಜನ ಇದ್ದಾರೆ ಒಂದೊಂದು ಕ್ಲಾಸಿಗೆ. ಹೈಸ್ಕೂಲ್ ಸೆಕ್ಷನಲ್ಲಿ ABC 3 ಬಿಟ್ಟು D ಆಗಿದೆ ನಮ್ಮ ಪೀರಿಯಡ್ನಲ್ಲಿ. ಆಮೇಲೆ ಒಂದು ವರ್ಷ 89ರಲ್ಲಿ 4 ರ್ಯಾಂಕ್ಗಳು ಬಂದಿದೆ ನಮ್ಮ ಸ್ಕೂಲಿಗೆ. ಅಂತ ಒಂದು ಹೆಗ್ಗಳಿಕೆ ಇದ್ದಂಥ TCH ಬಂದಲ್ಲಿ ಲಕ್ಷಾಂತರ ಜನ ನಮ್ಮಲ್ಲಿ ಕಲ್ತ್ಕೊಂಡು ಇವತ್ತು ಅನ್ನ ಅದರದ್ದು ಊಟ ಮಾಡ್ತಾ ಇದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಅಂಥದ್ದು ಹೋಯ್ತು ನಮಗೆ. ಆಮೇಲೆ ನಾನೇ ಇದರಲ್ಲಿ 91ರಲ್ಲಿ ಅಲ್ಲಿ ಕನ್ನಡ ಮೀಡಿಯಮ್ಮು LKG UKG ಎಲ್ಲ ಬೇಕು, ಬೇರೆ ಕಡೆ ಹೋಗ್ತಾರೆ, ಬೇರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಅಂತೇಳಿ ಅಲ್ಲಿ ಅದನ್ನು ಪ್ರಾಥಮಿಕ ಶಾಲೆಯನ್ನು, ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಮ್ಮದೇ ಸಂಸ್ಥೆ ಆವಾರದಲ್ಲಿ ನಾನು ಪ್ರಾರಂಭ ಮಾಡಿದೆ. ಅದು ಇವತ್ತು ಚೆನ್ನಾಗಿ ನಡೀತಾ ಇತ್ತು. ಅದಕ್ಕೂ ಸಹ ಅಲ್ಲಿಗ ಹುಡುಗರೇ ಇಲ್ಲ, ಅಲ್ಲಿರೋ ಟೀಚರ್ಗಳನ್ನೆಲ್ಲ ತೆಗೆದ್ರು. ಈಗ ಅಲ್ಲೊಬ್ಬರು ಕೈರನ್ ಅಂತೇಳಿ ಬಂದಿದ್ದಾರೆ ಅಂತ ಕೇಳಿದ್ದೆ, ನನಗೆ ಗೊತ್ತಿಲ್ಲ. ಅವರೆಲ್ಲ
ಮತಾಂತರ ಮಾಡಲಿಕ್ಕೆ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಅಂಥೇಳಿ ಒಂದು ಎಲ್ಲ ಊರಿನ ಜನನೂ ಮಾತಾಡ್ತಾ ಇದ್ದಾರೆ. ಅದಕ್ಕೇನಾದ್ರು ಇದು ಸಿಕ್ಕಿದೆಯಾ ನಮಗೇನಾದ್ರು? ಅದು ಈಗ ಅವರು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಅವ್ರ ಹತ್ರ ಬಾವುಟ ಹಿಡ್ಕೊಂಡು ಹೀಗೆ ಹಿಡ್ಕೊಂಡು ಹೋಗೋದು. ಈ ಕ್ರಿಶ್ಚಿಯನ್ಸ್ ಎಲ್ಲ ಮೆರವಣಿಗೆ ಹೋಗ್ಬೇಕಾದ್ರೆ ಹ್ಯಾಂಗೆ ಹೋಗ್ತಿದ್ರು ಅದೇ ತೇರಿಲಿ ಹೋಗ್ತಾ ಇದ್ದಾರೆ. ಈ ಥರ ಒಂದು ಈಗಲಿಂದ ಅವರಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹುಡುಗರಿಗೆ. ಹಾಗಾಗಿ ಕೆಲವು ಪಾಲಕರಿಂದನೂ ಇದು ಅಪಾದನೆ ಬರ್ತಾ ಇದೆ. ಮತ್ತೆ ಫೀಸನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಯಾವುದೋ ಡೊನೇಷನ್ ತಂದು ಅಲ್ಲಿ ಬಸ್ಸನ್ನು ಇಟ್ಟಿದ್ದಾರೆ ಅವ್ರ ಹೆಸರಾಕಿ, ಅದಕ್ಕೂ ಚಾರ್ಜ್ ಮಾಡ್ತಾ ಇದ್ದಾರೆ. ಬಿಸಿ ಊಟ ಇತ್ತು, ಬಿಸಿ ಊಟದ ಬದಲಿಗೆ ಊಟ ಕೊಟ್ಟು ಅದಕ್ಕೂ ದುಡ್ಡು ತಗೊಳ್ತಾ ಇದ್ದಾರೆ. ಅಲ್ಲ, ಅದೆಲ್ಲ ಈಗ ಕರ್ನಾಟಕ ಸರ್ಕಾರದಲ್ಲಿ ಬಿಸಿ ಊಟ ಎಲ್ಲ ಇದೆ, ಆದರೆ ಚಾರ್ಜ್ ಬೇರೆ ಊಟ ಮಾಡಿ ಚಾರ್ಜ್ ತಗೋಬಹುದು, ಚಾರ್ಜ್ ತಗೊಳ್ತಾ ಇದ್ದಾರೆ ಅವರು. ತಗೋಬಹುದು, ಹಾಗೆ ಅದು ಬೇರೆ ಏನೋ ಮಾಡಿ ತಗೊಳ್ತಾ ಇದ್ದಾರೆ ಅವರು, ಬೇರೆ ಹೇಳಿಬಿಟ್ಟು. ಪಾಲಕರು ಯಾರು ಮಾತಾಡ್ತಾರೆ? ಪಾಲಕರು ಕಳಿಸ್ತಾ ಇದ್ದಾರೆ. ಮತ್ತೆಲ್ಲೂ ಸುತ್ತಮುತ್ತಲು ನಮ್ಮ ಶಾಲೆ ಇಲ್ಲಲ್ಲ. ಈಗ ನಮ್ಮ ಪಂಚಗ್ರಾಮದಲ್ಲಿ ಮತ್ತು ಬೇರೆ ಹೈಸ್ಕೂಲೇ ಇಲ್ಲ. ಹೋಗಬೇಕು ಅಂದರೆ ಅವ್ರು ಹೊನ್ನಾರು ಹೋಗಬೇಕು. ಬೆಳಗ್ಗೆ ಹೋದ್ರೆ ಸಂಜೆ ಬರೋದು ಎಷ್ಟೊತ್ತು ಆಗ್ತದನ. ಹುಡುಗರಿಗೂ ಸಮಸ್ಯೆ, ಪಾಲಕರಿಗೂ ಕಾಳಜಿ ಇರ್ತದೆ. ಇಲ್ಲೇ ಊರೆಲ್ಲ ನಡ್ಕೊಂಡು ಬಂದು ಹೋಗ್ತಾರೆ ಅಂಥೇಳಿ ಇಲ್ಲೇ ಕಳಿಸ್ತಾ ಇದ್ದಾರೆ. ಶಿಕ್ಷಣದ ಮಟ್ಟ ಹೇಗಿದೆ ಅಂತ? ಶಿಕ್ಷಣದ ಮಟ್ಟ ಅಂತೂ ಕೇಳುವಂಗಿಲ್ಲ. ಅಂದರೆ ಈಗ ಯಾರು ಅಲ್ಲಿ ಕಲಿಸ್ಲಿಕ್ಕೂ ಹಳೆಬರ ಏನು ಶಿಕ್ಷಕರು ಇದ್ರು ಮೊದಲಿಂದ ಇದ್ದವರು, ಅವ್ರ ಮೇಲೆಲ್ಲ ದಿನ ಒಂದೊಂದು ಆಪಾದನೆ ಮಾಡಿ ಅವ್ರನ್ನೆಲ್ಲ ತೆಗೆದಿದ್ದಾರೆ. ಈಗೆಲ್ಲ ಹೊಸೊಬ್ಬರನ್ನ ತಂದಿದ್ದಾರೆ. ನಿಮ್ಮ ಆಡಳಿತದಲ್ಲೂ ಶಿಕ್ಷಕರ ಮೇಲೆ ಕೆಲವು ಲವ್ ಕೇಸ್ಗಳು, ಆ ಕೇಸ್ಗಳು, ಲವ್ ಕೇಸ್ ಇತ್ತು. ಆದರೆ ಅದನ್ನು ನಾವು ಕರೆದು ಹೇಳಿ ಕೇಳಿ ಮಾಡಿ ಅಷ್ಟಕ್ಕೆ ನಾವು ಕ್ಲೋಸ್ ಮಾಡಿದ್ದೇವೆ. ಯಾವುದನ್ನು ನಾವು ಹೊರಗೆ ಹೋಗಿ ಬಿಡಲಿಲ್ಲ. ಅಂಥ ಒಂದು ಯಾವುದೇ ಒಂದು ಕೇಸು ನಮ್ಮ ಪೀರಿಯಡ್ನಲ್ಲಿ ಆ ಥರ ಆಗಿಲ್ಲ. ಸಣ್ಣ ಪುಟ್ಟ ಇದ್ರೂ ಅದನ್ನಲ್ಲೇ ನಾವು ಕರೆದು ಹೇಳಿ ಕೇಳಿ ಮಾಡಿ ಅಲ್ಲಿಗೆ ಮುಗಿಸ್ತಾ ಇದ್ವಿ. ಆ ಥರ ಏನಿಲ್ಲ. ಈಗ ನಿಮಗೆ ಸತ್ಯಸಾಯಿ ಭಜನಾ ಮಂಡಳಿ ಅನ್ನೋದ್ರ ಬಗ್ಗೆ ಆಕ್ಷೇಪ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಅದು ಭಜನಾ ಮಂಡಳಿ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಆದ್ರೆ ನಿಮ್ಮ ಆಕ್ಷೇಪ ಇರೋದು ಏನಕ್ಕೆ ಹಾಗಾದ್ರೆ? ಆಕ್ಷೇಪ ಅಂದರೆ ನಮ್ಮೂರಿನಲ್ಲಿ ಕಟ್ಟಿದಂಥ ಸಂಸ್ಥೆಯನ್ನ ನಡೆಸ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಯಾರು ಹೇಳಿದ್ರು ಅದು ಮುಖ್ಯ. ನಮ್ಮಲ್ಲಿ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಹತ್ರ ನೋಡ್ರಪ್ಪ ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂದರೆ ಇವತ್ತು ಎಷ್ಟು ಬೇಕಾದ್ರೂ ದುಡ್ಡು ಕೊಡಿ. ಸೋಷಿಯಲ್ ಮೀಡಿಯಾ ಇವತ್ತಿನ ಕಾಲದಲ್ಲಂತೂ ನೀವು ಒಂದು ಕರೆ ಕೊಟ್ಟು ನೋಡ್ಬೋದಿತ್ತು. ಅಲ್ಲ, ಇಲ್ಲಿವರೆಗೆ ಯಾರೂ ಈ ಸೋಷಿಯಲ್ ಮೀಡಿಯಾದವರು ಬರಲಿಲ್ಲ. ಒಂದು. ಎರಡನೇದು, ನನ್ನ ಹತ್ರ ಯಾರೂ ಪ್ರಶ್ನೆನೂ ಕೇಳಲಿಲ್ಲ ಯಾವ ಥರ ಆಗಿದೆ ಏನಾಗಿದೆ ಅಂತ. ಅಲ್ಲ, ನಿಮ್ಮ ಹತ್ರ ಪ್ರಶ್ನೆ ಕೇಳು ಬರುವಲ್ಲಿವರೆಗೆ ಇಲ್ಲಿ ಒಂದು 6-7 ಬಾಗಲ್ ದಾಟಿ ಬರ್ಬೇಕು. ಹೌದೌದು. ಅಲ್ಲಿ MJ ಹೆಗ್ಡೆ ಹಂಗ್ ಮಾಡವ್ರೆ ಹಿಂಗ್ ಮಾಡಾರೆ ಅಂತ ಹೇಳಿ ಮಿಥ್ಯಾ ಅಪವಾದ ಹಾಕಿದ್ದಾರೆ. ಅದೆಲ್ಲ ಈಗ ನಾವು ಡಾಕ್ಯುಮೆಂಟ್ ತೋರಿಸಿದಾಗ ಈ ನಿಮಗೂ ಅದ್ರ ಬಗ್ಗೆ ಕಲ್ಪನೆ ಬಂತು. ಇದೆಲ್ಲ ಅಲ್ಲ, ಸುಳ್ಳು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮಗೂ ಅದ್ರ ಬಗ್ಗೆ ಪರಿಕಲ್ಪನೆ ಬಂತು. ಅಂದ್ರೆ ಈಗ ನಾನು ಯಾಕೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ ಅಂದ್ರೆ, ಸತ್ಯಸಾಯಿ ಭಜನಾ ಮಂಡಳಿ ಅನ್ನೋದನ್ನ ಯಾವುದೇ ರೀತಿಯಲ್ಲೂ ನೀವು ಒಂದು ಕಡೆಗಣಿಸ್ತಾ ಇಲ್ಲ, ಅಥವಾ ಊರಿನವರು ಕಡೆಗಣಿಸ್ತಾ ಇಲ್ಲ. ಆಯ್ತು, ಒಂದು ಭಜನಾ ಮಂಡಳಿ ಅನ್ನೋದು ಕೂಡ ಆಧ್ಯಾತ್ಮಿಕವಾಗಿ ಪಾರಂಪರಿಕವಾಗಿ ನಮ್ಗೆ ಅದ್ರ ಬಗ್ಗೆ ಬಹಳ ಗೌರವ ಇದೆ. ಅವ್ರು ಅದನ್ನೊಂದು ಶಿಕ್ಷಣ ಸಂಸ್ಥೆ ನಡೆಸ್ತಾರೆ ಚಂದ ಮಾಡಿ ಅಂತಂದ್ರೆ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಆದ್ರೆ ಇಲ್ಲಿವರೆಗೆ ಈ 10-9 ವರ್ಷದಲ್ಲಿ ಊರಿಗೆ ಪೂರಕವಾಗಿ, ಶಿಕ್ಷಣಕ್ಕೆ ಪೂರಕವಾಗಿ, ಅಥವಾ ಸಂಸ್ಥೆಗೆ ಪೂರಕವಾಗಿ, ಸಂಸ್ಥೆಗೆ ಇದ್ದ ಇತಿಹಾಸಕ್ಕೆ ಪೂರಕವಾಗಿ ಅವ್ರು ನಡ್ಕೊಂಡಿಲ್ಲ ಅಂತ ಅನಿಸ್ತದೆ. ನಡ್ಕೊಂಡಿಲ್ಲ. ಅದನ್ನೇ ಈಗ ಊರಿನ ಜನ ಆಕ್ಷೇಪ ಮಾಡ್ತಾ ಇದ್ದಾರೆ. ನಮಗೆ ಫೋನ್ ಕರೆ ಭಾಳ ಬರ್ತಾ ಇದೆ ಈಗ. ಯಾಕೆ ನಮ್ಮದು ಬೇರೆ ನಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ವ್ಯವಹಾರ ಇದೆ. ಆಮೇಲೆ ನಿಮಗಿದು ಅನಿವಾರ್ಯ ಅಲ್ಲ, ಮತ್ತೆ ಇದು ಆದಾಯದ ಮೂಲವೂ ಅಲ್ಲ, ಖರ್ಚಿನ ಮೂಲ. ಹಾಗಾಗಿ ದುಡ್ಡು ಹಾಕಿ ನಾವು ಮೊದಲೇ ಅದನ್ನ ರೆಡಿ ಮಾಡಬೇಕು. ಎಲ್ಲ ಈಗ ಲಾಸ್ಟ್ ನೀವು 2016 ಲಕ್ಷ ಇನ್ನೂ ನಮ್ಗೆ ಕೊಡೋರು ಯಾರು ಇಲ್ಲ. ಈಗ ಅದ್ರ ವಿಲೇವಾರಿ ಮಾಡುವಾಗ ಆ ಪ್ರಶ್ನೆನೂ ಬರ್ಲಿಲ್ವಾ? ಇಲ್ಲ. ಈಗ ಒಂದು ಅಸೆಟ್ ಅಂತ ಇರುತ್ತಲ್ಲ. ಹೌದು. ಈಗ ಅಲ್ಲಿ ಶಾಲೆ ಇದೆ, ಕಟ್ಟಡ ಇದೆ, ನೆಲ ಇದೆ, 12 ಎಕರೆ ಜಾಗ ಇದೆ. ಈಗ ಅದಕ್ಕೆಲ್ಲ ಏನು ಇಲ್ಲದೇನೆ ಯಾರಿಗಾದ್ರೂ ಕೊಟ್ಟು ಬಿಡ್ಬೋದು. ಅದು ಕೊಡ್ಲಿಕ್ಕೆ ಬರ್ತದೆ ಅಂತ ಆಯ್ತಲ್ಲ ಅನಧಿಕೃತವಾಗಿ. ಈಗ ಇದ್ರ ಮಧ್ಯೆ ಒಂದು ಮಾತಾಡ್ತೇನೆ. ಇದೇ ಕೆಲವು ಶಿಕ್ಷಕರು ನನ್ನನ್ನು ನಿಮಗೆ ಅಧಿಕಾರ ಇಲ್ಲ, ನೀವು ಈ ಸಂಸ್ಥೆಯನ್ನು ನಿಮಗೊಂದು 2-3 ಕೋಟಿ ಕೊಡ್ತೇವೆ ಅಂಥೇಳಿ ನಮ್ಮ ಗೇರ್ಸಪ್ಪ ಅಲ್ಲೊಬ್ಬ ಮಾರುತಿ ಗುರೂಜಿ ಅಂತಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗಿ ನಿಮ್ಗೊಂದು 2 ಕೋಟಿ ಅದರಲ್ಲಿ ಕೊಡಿಸ್ತೇನೆ, ಕೊಡಿ ಅವರಿಗೆ ಅಂತಂದರು. ಆಮೇಲೆ ನನಗೆ ಮಾರುತಿ ಗುರೂಜಿ ಅಂತ ಈಗಾಗಿದ್ದಾರೆ, ಮೊದಲಿಂದ ನಾನು ಅವರು ಭಾಳ ಆತ್ಮೀಯರು.
ಅವರು ಕಾಲೇಜಿಗೆ ಹೋಗ್ಬೇಕಾದ್ರೆ ನಂಗೆ ಪರಿಚಯ. ನಾನು ಅವ್ರಿಗೆ ಮಾತಾಡ್ಕೊಳ್ತೇವೆ ಅಂತ ಹೇಳಿದೆ, ಅವರನ್ನು ಹೊರಗೆ ಕಳಿಸಿದೆ. ಆಮೇಲೆ ಅವರಿಗೆ ಹೇಳಿದೆ, ನೋಡಿ ನೀವು ಇದನ್ನು ಕೈ ಹಾಕಬೇಡಿ, ಇದು ಕೊಡಲಿಕ್ಕೂ ಬರೋದಿಲ್ಲ, ತಗೊಳ್ಲಿಕ್ಕೂ ಬರೋದಿಲ್ಲ. ನೀವು ದುಡ್ಡು ಇದು ಮಾರಾಟದ ವಸ್ತು ಅಲ್ಲ. ನೀವು ಕೊಡ್ತೀರಿ ಅಂತ ಹೇಳಿ, ದುಡ್ಡು ಕೊಡ್ತೀರಿ ಅಂತ ಏನಾದ್ರು ಮಾಡಿ ಸಹಿ ಆಗ್ತದೆ, ನಿಮ್ಗೆ ಅನಧಿಕೃತ ನಿಮ್ಮ ಹೊರಗೆ ಹಾಕ್ತಾರೆ ಯಾರಾದ್ರೂ. ಹಾಗಾಗಿ ಈ ವಿಷಯಕ್ಕೆ ತಲೆ ಹಾಕಬೇಡಿ ದಯವಿಟ್ಟು ಅಂಥೇಳಿ ಅವ್ರಿಗೆ ದೊಡ್ಡ ಗುರೂಜಿ ಆಗಿದ್ದಾರೆ, ಕೈ ಮುಗಿದು ಬಂದುಬಿಟ್ಟೆ ಅವ್ರಿಗೆ. ಆಮೇಲೆ ಇವರೆಲ್ಲ ಕೇಳಿದ್ರು ಅವ್ರಿಗೆ ಕೊಡ್ಲಿಕ್ಕೆ ಆಗ್ತದ ಇಲ್ಲ ಹೇಳಿ. ಆಮೇಲೆ ಅವರೇ ಏನಂದ್ರಂತೆ, ಇವತ್ತು ಬೇಡ, ನನಗೆ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಬೇಡ ಅಂತಂದ್ಬಿಟ್ರಂತೆ. ಹಾಗಾಗಿ ಅದು ಅಲ್ಲಿಗೆ ಮುಚ್ಚಿತು. ಮುಚ್ಚಿದ ಮೇಲೆ ಈ ರೀತಿ ಇವರು ಕೈ ಹಾಕಿ ಬೇರೆಯವ್ರನ್ನ ಹಿಡ್ಕೊಂಡು ಈ ಥರ ಮಾಡಿದ್ದಾರೆ. ಅಂದರೆ ಊರಿನವರ ಉದ್ದೇಶ ಆರಂಭದಲ್ಲಿ ಬಹುಶಃ ನನಗನ್ಸೋದು, ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ಒಳ್ಳೆ ಸ್ಕೂಲ್ ಮಾಡಲಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಲಿ, ನಮ್ಮೂರಿನ ಒಂದು ಒಳ್ಳೆ ಸಂಸ್ಥೆ ಅದೇ ರೀತಿಯಲ್ಲಿ ಮುಂದುವರಿಲಿ, ಈ ತರದ ಆಶಯ ಇತ್ತು ಕಾಣುತ್ತೆ. ಈ ಕರಿಕಾನ್ ಪರಮೇಶ್ವರಿ ಹೆಸರಿಗೇನೆ ಇಲ್ಲಿ ಎಲ್ಲೋ ಇಲ್ಲಿ ಕುತ್ತು ತಂದ್ರು ಇವರು. ಹಾಗಾಗಿ ಎಲ್ಲರಿಗೂ ಬೇಜಾರಾಗಿದೆ. ಯಾಕೆಂದ್ರೆ ಆ ದೇವಿಯನ್ನ ನಂಬಿಕೊಂಡು ನಮ್ಮ ಪಂಚಗ್ರಾಮದ ಜನ ಇದ್ದಾರೆ. ನಮ್ಗೇನೇ ಆಪತ್ತು ಬಂದರೂ ನಾವು ಆ ದೇವಿಯಲ್ಲೇ ನಾವು ಶರಣಾಗ್ತೇವೆ ಅಂತ ಹೆಸರನ್ನೇ ಇವರು ಅಳಿಸಿ ಸಾಯಿಬಾಬನ ಫೋಟೋ ಹಾಕ್ಕೊಂಡು ಅಲ್ಲಿ ಬ್ಯಾನರ್ ಹಾಕಿದ್ದಾರೆ ಅಂದರೆ ಎಲ್ಲರಿಗೂ ಬೇಜಾರಾಗಿದೆ. ನಾನು ಊರಲ್ಲಿ ಯಾರೋ ಒಬ್ಬರ ಹತ್ರ ಕೇಳಿದಾಗ ಸಾಯಿ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ ಅಂತ ಏನೋ ವ್ಯಾಖ್ಯಾನಿಸ್ತಾರೆ ಅಂತ ಕೇಳಲ್ಪಟ್ಟ. ಅಲ್ಲ, ಅದು ಅವರು ಏನ್ ಬೇಕಾದ್ರೂ ಹೇಳ್ತಾರೆ. ಆ ತಾಯಿ ಮಹಾತ್ಮೆಯನ್ನ ತಿಳ್ಕೊಂಡವ್ರು ಯಾರು ಈ ರೀತಿ ಮಾತಾಡೋದಿಲ್ಲ. ರಾಮಕೃಷ್ಣ ಪರಮಹಂಸರೇ ತಾಯಿ ಪ್ರಥಮ ಅಂತ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಶಂಕರಾಚಾರ್ಯರು ಹೇಳಿದ್ದಾರೆ. ತಾಯಿಗೆ ಅವರು ನಮಸ್ಕಾರ ಮಾಡ್ತಾರೆ. ನಾವೆಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಅವರು ತಾಯಿಗೆ ನಮಸ್ಕಾರ ಮಾಡ್ತಾರೆ. ಅಂದಾಗ ತಾಯಿಗೆ ಎಷ್ಟು ಮಹತ್ವ ಇದೆ, ಎಷ್ಟು ಸ್ಥಾನ ಇದೆ ಹೇಳುವುದನ್ನ ಇವ್ರು ಯಾರು ಅರ್ಥಲಿಲ್ಲ. ಶ್ರೀ ಕರಿಕಾನ್ ಪರಮೇಶ್ವರಿ ಸಾಯಿ ಅಂತ ಹಾಕಿ ಹೆಸರಿಡ್ಬೋದಿತ್ತಲ್ಲ. ಈಗ ಅಲ್ಲೇನಾಗಿದೆ, ಸಾಯಿ ಪ್ರಥಮದಲ್ಲಿ ಬಂತು. ಸಾಯಿ ಕರಿಕಾನ್ ಪರಮೇಶ್ವರಿ ಅಂತ ಹಾಕಿದ್ದಾರೆ. SS ಅಂತೇಳಿ ಮಾಡಬೇಕು ಅಂತ ಮಾಡಿದ್ದಾರೆ. ಅದು ಫೋರ್ಸೆಬಲಿ ಪ್ರಿನ್ಸಿಪಾಲ್ರ ಮೇಲೆ ಒತ್ತಡ ತಂದು ಮಾಡ್ತಾ ಇದ್ದಾರೆ. ಇನ್ನೂ ಆಗಿಲ್ಲ, ಅದು ಪ್ರಕ್ರಿಯೆ ನಡೀತಾ ಇದೆ, ಆಗಿಲ್ಲ ಇನ್ನೂ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯಲ್ಲಿ ಉದಾಹರಣೆಗೆ ಮೊನ್ನೆ ಗೋವಿಂದ ಹೆಡ್ರು ಶತಮಾನೋತ್ಸವ ಅವರು ಮತ್ತು ನಮ್ಮ ಹಾಳ್ಕೃಷ್ಣ ಬಾವಿ ಕೃಷ್ಣ ಭಟ್ರು ಅಂತಿದ್ದಾರೆ, ಅವರು ಎಲ್ಲವ 5 ಎಕರೆ ಜಾಗದಲ್ಲಿ ಕುಳಿ ನಿಂತ್ಕೊಂಡು ಹೊಡೆಸಿ ಕಲ್ಲರೆದು ಅಲ್ಲಿ ತೆಂಗಿನ ಗಿಡ ನೆಟ್ಟು ಬೆಳೆಸಿದ್ದಾರೆ. ಈಗ ನಿಜವಾಗಿ ಹೇಳಬೇಕು ಅಂದರೆ ಗೋವಿಂದ ಹೆಗ್ಡೆರು ನಮ್ಮ ತಂದೆಯವರು ಏನಾದ್ರು ಮಾಡುವ ಅಂತ ಹೇಳಿ ಹೊರಟ್ರೆ ಅದಕ್ಕೆ ಹ್ಯಾಂಗೆ ಆಗಬೇಕು, ಏನಾಗಬೇಕು ಅಂತ ಕ್ವಶನ್ ಮಾಡೋರು ಅವರು. ನಮ್ಮ ಪಂಚಗ್ರಾಮದಲ್ಲಿ ಕ್ವಶನ್ ಮಾಡೋರು ಯಾರೂ ಇರಲಿಲ್ಲ ಎಕ್ಸೆಪ್ಟ್ ಗೋವಿಂದ ಹೆಗ್ಡೆರು. ಅಂಥವರಿಗೆ ಇವತ್ತು ಅವರು ದುಡಿದಂಥ ಸಂಸ್ಥೆಯಲ್ಲಿ ಅವರಿಗೊಂದು ಅವ್ರ ಶತಮಾನೋತ್ಸವಕ್ಕೆ ಒಂದು ಜಾಗ ಕೊಡಲಿಲ್ಲ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು. ಆಮೇಲೆ ಡಾಕ್ಟರ್ ಸುರೇಶ್ ಅವರು ಹೇಳಿದ್ರು, ಹೆಬ್ಬಾರ್ ಖಾನ್ ಗಣಪ ಹೆಗ್ಡೆ ನೀವು ಹೇಳಿದ್ರಲ್ಲ, ಕಾರ್ಯಕ್ರಮಕ್ಕೆ ಕೇಳಿದಾಗ್ಲೂ ಕೊಡ್ಲಿಲ್ಲ. ಅವರಿಗೂ ಅವ್ರ ಮಗನಿಗೂ ಅಂದೆ, ನೀವು ಬನ್ನಿ, ನಿಮ್ಮ ತಂದೆಯವ್ರು ಭಾಳ ಮಾಡಿದ್ದಾರೆ ಅಂತೇಳಿ MG ಹೆಗ್ಡೆ ಡಾಕ್ಟ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಇಲ್ಲ, ನಾನು ಬರುವುದಿಲ್ಲ, ನಾನು ಆ ರಾಜಕೀಯದಲ್ಲಿ ಇರುವುದಿಲ್ಲ, ನನಗೆ ಬೇಡ, ನನ್ನ ವೃತ್ತಿನೇ ಇದೆ, ಅಲ್ಲೇ ನಾನು ಸಾಕಷ್ಟು ಹೆಸರು ಮಾಡಿದ್ದೇನೆ ಅಂತ ಅನ್ನುವ ಮಾತನ್ನು ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಇಲ್ಲಿ ಹೆಚ್ಚಾಗಿರುವವರು ನಮ್ಮ ಹವ್ಯಕರು ಜಾಸ್ತಿ. ಹೌದು, ನಮ್ಮ ಹವ್ಯಕ ಗುರುಗಳಿಗೆಯ ಕರಿಕಾನಮ್ಮ ದೇವಸ್ಥಾನದ ಮುಖಮಂಟಪವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಅಲ್ಲಿ ಒಳ ಪ್ರವೇಶ ಕೊಡಲಿಲ್ಲ ಇವರು. ರಾಮಚಂದ್ರಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳಿಗೆ ಅಲ್ಲಿ ಸ್ಥಾನ ಕೊಡಲಿಲ್ಲ. ಊರವರು ಆಕ್ಷೇಪ ಮಾಡಿಲ್ಲ. ಊರವ್ರು ಆಕ್ಷೇಪ ಮಾಡಿದ್ರು ಯಾರು ಕೇಳ್ತಾರೆ, ಮಾಡ್ಲಿಕ್ಕೆ ಆಗುದಿಲ್ಲ, ಒಗ್ಗಟ್ಟಿಲ್ಲ. ಹಾಗಾಗಿ ಹೊರಗಡೆಗೆ ಫಾರೆಸ್ಟ್ ಜಾಗದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ MLA ಇದ್ದಾರೆ, MP ಇದ್ದಾರೆ, ಅವರೆಲ್ಲ ಸೇರಿಕೊಂಡು ಎಲ್ಲ ಜಾಗ ಸಮತಟ್ಟ ಮಾಡಿಕೊಂಡು ಹೊರಗಡೆಗೆ ಪಬ್ಲಿಕ್ ಪ್ಲೇಸಲ್ಲಿ ಮಾಡಿಕೊಂಡು ಕಾರ್ಯಕ್ರಮ ಮಾಡಿದ್ರು. ಅಂದ್ರೆ ಕರಿಕಾನ್ ಪರಮೇಶ್ವರ ಹೆಸರಿನಲ್ಲಿರುವ ಶಾಲೆ ಅದೇ ಭಯಭಕ್ತಿಯಿಂದ ಶ್ರೀಧರ ಸ್ವಾಮಿಗಳ ಪ್ರೇರಣೆಯಿಂದ ಆದದ್ದು. ಆದರೆ ಇದೇ ಈ ಸಂಸ್ಥಾನಕ್ಕೆ ಮತ್ತೆ ಅಲ್ಲಿ ಅವಕಾಶ ಕೊಡಲಿಲ್ಲ. ಈ ಸಂಸ್ಥಾನದವರೇ ಅಲ್ಲಿ ಕರ್ನಾಟಕ ಬ್ಯಾಂಕ್ ಮಾಡಬೇಕು ಅಂತೇಳಿ ಅಲ್ಲಿ ಹಿಂದಿನ ಸಂಸ್ಥಾನದವ್ರು ಬಂದು ಅಡಿಗಲ್ಲಿ ಹಾಕಿದ್ದಾರೆ. ಅದು ಈ ನಮ್ಮ ರಾಜಕೀಯ ನಡೆದಿದೆ. ಅಲ್ಲಿ ನಮ್ಮ ಕಾಲೇಜ್ ಆವರಣದಲ್ಲಿ ನಡೆಸಲಿಕ್ಕೆ ಆಗಲಿಲ್ಲ, ಏನು ಕರ್ನಾಟಕ ಬ್ಯಾಂಕ್ ಮಾಡಲಿಕ್ಕೆ ಆಗಿಲ್ಲ, ಹೊರಗಡೆ ಮಾಡಿದ್ದಾರೆ. ಅದು ಒಂದು ಕಾರಣ. ಅಂದರೆ ನಮ್ಮನ್ನೆಲ್ಲ ಇಟ್ಕೊಂಡ್ರೆ ಅವರು ಬೇಳೆ ಬೈಯೋದಿಲ್ಲ, ಹಾಗಾಗಿ ಇದನ್ನೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಲಿ ನಾನು ಎಲ್ಲರನ್ನೂ ಸೇರಿಸ್ಕೊಂಡು
1998ರಲ್ಲಿ ಸಾರ್ಕೊಂಡವನು ಎಲ್ಲ ಪ್ರಮುಖರು ಇಟ್ಕೊಂಡು ನಮ್ಮ ಕಮಿಟಿಲಿ ಇಲ್ಲದೆ ಹೋದವ್ರನ್ನೂ ಕರ್ಕೊಂಡು ಬಂದೆ, ಬನ್ನಿ ನೀವು ಅಂತ ಅವ್ರ ಮನೆ ಹೋಗಿ ಕರೆದು ಬಂದೆ. ಉದಾಹರಣೆಗೆ GM ಹೆಗ್ಡೆ, IG ಹೆಗ್ಡೆ ಅವರಿಗೆಲ್ಲ ನಮ್ಮ ಬದ್ಧ ವಿರುದ್ಧ ಅವರು. ಅಂಥದ್ರಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸಮಿತಿಯಲ್ಲಿ ಇಟ್ಕೊಂಡಿದ್ದು GG ಭಟ್ರನ್ನೂ ಕರ್ಕೊಂಡು ಬಂದೆ. ತಾನು ಬರೋದೇ ಇಲ್ಲ ಅಂತ ಹೇಳಿದರು ಅವರು. ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿ ನೀವು ಬಾ ಮರೆ ಅಂತೇಳಿ ಕರ್ಕೊಂಡು ಬಂದು ಕೂರಿಸ್ಕೊಂಡು ಯಾವ ಉದ್ದೇಶ, ಧರ್ಮಸ್ಥಳದವ್ರ ಹತ್ರ ಮಾತಾಡಿದ್ದೆ, ಹೆಗ್ಡೆಯವ್ರ ಹತ್ರ, ಪೂಜ್ಯ ಹೆಗ್ಡೆಯವ್ರ ಹತ್ರ, ನಮಗೆ ಒಂದು ಇದನ್ನು ಮೆಡಿಕಲ್ ಕಾಲೇಜು ಅಥವಾ ಇದನ್ನು ಏನಾದ್ರು ಕೊಡಿ ಅಂಥೇಳಿ. ನಾವು ಹೊನ್ನಾವರ ಕಾಲೇಜಿಗೂ ಅವ್ರ ಹೆಸರಿಟ್ಕೊಂಡು ನಮ್ಮದೇ ಕಮಿಟಿಯಿಂದನೇ ಮಾಡ್ತಾಯಿದ್ವಿ. ಅದೇ ರೀತಿಲಿ ನಮ್ಗೆ ಇಲ್ಲೂ ಸಹಾಯ ಮಾಡಿ ಅಂತ ಹೇಳಿದ್ದೆ. ಅವ್ರು ಅಡ್ಡಿಲ್ಲ ಅಂತ ಒಪ್ಕೊಂಡಿದ್ರು. ಅಷ್ಟರೊಳಗೆ ಈ ಥರ ಆಯಿತು ಅದು.